ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನ ಅತಿಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ 9 ಉಗ್ರರ ನೆಲೆಗಳ ಮೇಲೆ ಮಧ್ಯರಾತ್ರಿ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಸುಮಾರು 100 ಉಗ್ರರು ಹತರಾಗಿದ್ದಾರೆ. ಭಾರತೀಯ ಸೇನಾಧಿಕಾರಿಗಳು ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ್ದು, ಮಹಿಳಾ ಅಧಿಕಾರಿಗಳು ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಸೇಡು ತೀರಿಸಿಕೊಂಡಿದ್ದರಿಂದ ಬೀದರ್ ಬಿಜೆಪಿ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಇದು ಆರಂಭ ಅಷ್ಟೇ, ಅಂತ್ಯ ಇನ್ನೂ ಭಯಂಕರ ಇರಬಹುದು ಎಂದು ಬಿಜೆಪಿ ಮುಖಂಡರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಸೈನಿಕರಿಗೆ, ಭಾರತೀಯ ಸೈನಿಕರಿಗೆ, ಆಪರೇಷನ್ ಸಿಂಧೂರಿಗೆ, ಆಪರೇಷನ್ ಸಿಂಧೂರಿಗೆ, ಆಪರೇಷನ್ ಸಿಂಧೂರಿಗೆ, ಭಾರತ್ ಮಾತಾ ಕಿ ಸುಂದರ ಬೇಟಾ ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿರುವಂಥ ಒಂದು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದೆ. ಇವತ್ತು ಧರ್ಮ ಕೇಳಿ ಅಲ್ಲಿ ಹೊಡೆದಿದ್ದು ಸರಿನಾ? ನಿಮ್ಮಲ್ಲಿ ಅಜರ್ ಮಸೂದ್ ಇಲ್ವಾ? ಅಥವಾ ನಿಮ್ಮಲ್ಲಿ ಆತಂಕವಾದಿಗಳಿಲ್ವಾ? ಯಾಕೆ ನಿಮ್ಮ ಮೇಲೆ ಯುದ್ಧ ಮಾಡಬಾರ್ದು ಅಂತ ಅನ್ನುವಂಥ ಮಾತನ್ನು ಕೇಳಿ ಇವತ್ತು ಪಾಕಿಸ್ತಾನಿ ಅಧಿಕಾರಿಗಳಿಗೆ ವಿಶ್ವಸಂಸ್ಥೆ ಛೀಮಾರಿ ಹಾಕಿರೋದನ್ನು ಕಳೆದ 2 ದಿವಸದಿಂದ ನೋಡ್ತಾ ಇದ್ದೀವಿ. ಎರಡನೇದು, ನಮ್ಮ ದೇಶದಲ್ಲಿ ಇದನ್ನು ವಿಜಯೋತ್ಸವ ನಾವು ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಕಡೆ ನಮ್ಮ ವಿರೋಧ ಪಕ್ಷದವರು ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವ್ರಿಗೆ ಮೊದಲೇ ಗೊತ್ತಿತ್ತು, ಅವ್ರು ಯಾಕೆ ರಕ್ಷಣೆ ಕೊಡಲಿಲ್ಲ. ಅವ್ರು ಇನ್ನೊಂದು ಇವತ್ತು ಹೇಳಿದ್ದಾರೆ, ಗಾಂಧೀಜಿಯವ್ರದ್ದು ಯಾವುದೋ ಒಂದು ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ಟ್ವೀಟ್ ಆಗಿದೆ, ಈ ದೇಶಕ್ಕೆ ಯುದ್ಧ ಇಲ್ಲ, ಶಾಂತಿನೇ ಮುಖ್ಯ ಅಂತೇಳಿ. ನಾವು ಯಾವತ್ತೂ ಶಾಂತಿ, ಇವತ್ತು ನಾವು ಮಾಡಿದ್ದು ಯುದ್ಧ ಅಲ್ಲ. ಪಾಕಿಸ್ತಾನಿ ಪ್ರಜೆಗಳು ಏನು ಬಯಸ್ತಾ ಇದ್ರು, ಅವ್ರ ಆತಂಕವಾದಿ ಅಡ್ಡೆಗಳು ಅಲ್ಲಿಂದ ಹೋಗಬೇಕು ಅಂತ ಪಾಕಿಸ್ತಾನಿ ಪ್ರಜೆಗಳೇ ಬಯಸ್ತಾ ಇದ್ದಾರೆ. ನಾವು ಯಾವುದು ಮಿಲಿಟರಿ ಬೇಸ್ ಮೇಲೆ ಯುದ್ಧ ಮಾಡಿಲ್ಲ, ವಾರ್ ಮಾಡಿಲ್ಲ. ನಾವು ಮಾಡಿರೋದು ಆ ಪಾಕಿಸ್ತಾನಿಗಳ ಆತಂಕವಾದಿ ಕೇಂದ್ರಗಳು, ಅವ್ರ ಟ್ರೈನಿಂಗ್ ಸೆಂಟರ್ಗಳನ್ನು ಇವತ್ತು ನಾವು ಧ್ವಂಸಗೊಳಿಸಿದ್ದೀವಿ. ಇದು ಯುದ್ಧ ಅಲ್ಲ. ಅದಕ್ಕೆ ಇವತ್ತೇನು ನಡೀತಾ ಇದೆ. ಮತ್ತು ಎರಡನೇದು, ಢೋಂಗಿ ಜಾತ್ಯತೀತವಾದಿ ಸಿದ್ದರಾಮಯ್ಯನವ್ರು ಯುದ್ಧ ಬೇಡ ಅಂತ ಇದ್ರು. ಇನ್ನೊಬ್ರು ಏನೇನೋ ಹೇಳ್ತಾ ಇದ್ರು, ಯಾವುದಾದ್ರೂ ಆತಂಕವಾದಿ ಬಂದರೆ ಅವನು ಮುಸಲ್ಮಾನರಾಗಿದ್ದರೆ ಬ್ರದರ್ ಅಂತ ಹೇಳ್ತಾ ಇದ್ರು. ಆದರೆ ನಿಜವಾದ ಜಾತ್ಯತೀತವಾದಿ ಯಾರಾದರೂ ಇದ್ದರೆ ನರೇಂದ್ರ ಮೋದಿ ಅವರು ಇದ್ದಾರೆ. ಇದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ಇವತ್ತು ಈ ಒಂದು ಆಪರೇಷನ್ ಸಿಂಧು ನಡೆದಿದ್ದನ್ನು ಇವತ್ತು ಪ್ರೆಸ್ಗೆ ಬ್ರೀಫ್ ಮಾಡಿದ್ದು ಯಾರು ಅಂದರೆ ನಮ್ಮ ಕರ್ನಲ್ ಖುರೇಶಿ, ಒಬ್ಬ ಮಹಿಳೆ, ಅದು ಒಬ್ಬ ಮುಸಲ್ಮಾನ ಮಹಿಳೆ. ಇದು ನಿಜವಾದ ಜಾತ್ಯತೀತವಾದ. ಯಾರು ದೇಶಭಕ್ತರಿದ್ದಾರೋ ಅವರನ್ನು ಮುಸಲ್ಮಾನರಾಗಿದ್ದರು ಭಾರತೀಯ ಜನತಾ ಪಕ್ಷ ಒಪ್ಪುದ, ಯಾರು ಉಗ್ರವಾದಿಗಳಿದ್ದಾರೋ ಅವ್ರಿಗೆ ಕಾಂಗ್ರೆಸ್ ಒಪ್ಪುದ. ಇದು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯದಲ್ಲಿರುವಂಥ ಒಂದು ವ್ಯತ್ಯಾಸ. ಇವತ್ತು ಆತಂಕವಾದಿಗಳ ಅಡ್ಡೆಗಳ ಮೇಲೆ ವಾರ ಆಗಿದೆ. ಇದಕ್ಕೆ ಏನಾದರೂ ಪಾಕಿಸ್ತಾನ ಕಾಲು ಕೆದರ್ತು ಅಂದ್ರೆ ಈ ವಿಶ್ವದ ಭೂಪಟದಿಂದ ಇವತ್ತು ಪಾಕಿಸ್ತಾನ ಇರೋಂಗಿಲ್ಲ. ಆ ರೀತಿಯಾದ ಸಿಚುವೇಶನ್ ಇವತ್ತೆಲ್ಲ ಕಡೆ ಇದೆ. ಅದನ್ನು ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಇಲ್ಲಿ ಬಂದಂಥ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಭಾರತ ನಡೆಸಿದ ದಾಳಿಯಲ್ಲಿ ಜೈಷ್ ಭಯೋತ್ಪಾದಕ ಮೊಸಾದ್ ಅಜರ್ ಕುಟುಂಬದ 10 ಸದಸ್ಯರು ಸಾವನ್ನಪ್ಪಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಮೃತರಲ್ಲಿ ಮೊಸಾದ್ ಅಜರ್ ಸಹೋದರಿ ಮತ್ತು ಭಾವ ಸೇರಿದ್ದಾರೆ. ನವದೆಹಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಭಾರತ ನಡೆಸಿದ ದಾಳಿಯಲ್ಲಿ ಜೈಷ್ ಭಯೋತ್ಪಾದಕ ಮೊಸಾದ್ ಅಜರ್ ಕುಟುಂಬದ 10 ಸದಸ್ಯರು ಸಾವನ್ನಪ್ಪಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಮೃತರಲ್ಲಿ ಮೊಸಾದ್ ಅಜರ್ ಸಹೋದರಿ ಮತ್ತು
ಭಾವ ಸೇರಿದ್ದಾರೆ. ಬಹವಲ್ಪುರ್ ಗುರಿಯಾಗಿಸಿಕೊಂಡು ಭಾರತ ನಡೆಸಿದ ದಾಳಿಯಲ್ಲಿ 10 ಜನರು ಹತ್ಯೆಯಾಗಿದ್ದಾರೆ. ಈ ಬಗ್ಗೆ ಪಾಕಿಸ್ತಾನದ ಪತ್ರಿಕೆ ಡೈಲಿ ಉರ್ದು ವಿಸ್ತಾರವಾದ ವರದಿ ಪ್ರಕಟ ಮಾಡಿದೆ. ಸ್ಥಳೀಯ ಮೂಲಗಳ ಪ್ರಕಾರ ಘಟನೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಕನಿಷ್ಠ 10 ಜನರು ಸಾವನ್ನಪ್ಪಿದ್ದಾರೆ. ಘಟನೆಯ ನಂತರ ಪ್ರದೇಶದಲ್ಲಿ ಬಿಗಿ ಭದ್ರತೆಯನ್ನು ವಿಧಿಸಲಾಗಿದೆ. ಆದರೆ ಇನ್ನೂ ಯಾವುದೇ ಅಧಿಕೃತ ದೃಢೀಕರಣ ಅಥವಾ ನಿರಾಕರಣೆ ಬಂದಿಲ್ಲ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ 26 ನಾಗರಿಕರು ಸಾವನ್ನಪ್ಪಿದ ಘಟನೆಗೆ ಪ್ರತಿಕ್ರಿಯೆಯಾಗಿ ಬುಧವಾರ ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿದವು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ POK 2ರಲ್ಲೂ ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ಈ ಕಾರ್ಯಾಚರಣೆ ಗಮನ ಹರಿಸಿತು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನಾ ಪಾಕಿಸ್ತಾನ ಅತಿಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ 9 ಉಗ್ರರ ನೆಲೆಗಳ ಮೇಲೆ ಮಧ್ಯರಾತ್ರಿ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಸುಮಾರು 100 ಉಗ್ರರು ಹತರಾಗಿದ್ದಾರೆ. ಭಾರತೀಯ ಸೇನಾಧಿಕಾರಿಗಳು ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ್ದು, ಮಹಿಳಾ ಅಧಿಕಾರಿಗಳು ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಲ್ ಸೋಫಿಯಾ ಖುರೇಷಿ, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಲಿಪಶುಗಳು ಮತ್ತು ಅವರ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರವನ್ನು ಇಂದು ನಸುಕಿನ ಜಾವ 1:05ರಿಂದ 1:30ರ ನಡುವೆ ಪ್ರಾರಂಭಿಸಿದವು. 9 ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ಯಶಸ್ವಿಯಾಗಿ ನಾಶಪಡಿಸಲಾಗಿತ್ತು. ನಾಗರಿಕ ಮೂಲಸೌಕರ್ಯಗಳಿಗೆ ಹಾನಿಯಾಗದಂತೆ ಮತ್ತು ಯಾವುದೇ ನಾಗರಿಕರ ಜೀವ ಹಾನಿಯಾಗದಂತೆ ಸ್ಥಳಗಳನ್ನು ಆಯ್ಕೆ ಮಾಡಲಾಯಿತು ಎಂದರು. 9 ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ನಾಶಪಡಿಸಲಾಯಿತು. ನಾಗರಿಕರ ಜೀವ ಹಾನಿಯಾಗದಂತೆ ಸ್ಥಳಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಯಿತು. ಖಚಿತ ಮಾಹಿತಿಯ ನಂತರ ಗುರಿಗಳನ್ನು ನಿರ್ಧರಿಸಲಾಯಿತು ಎಂದರು. ताइबा मुरीद के यह IB से 18 से 25 किलोमीटर दूरी पर है. 2008 के मुंबई हमले के आतंकी भी यहीं से प्रशिक्षित हुए थे. अजमल कसब व डेविड हेडली भी यहां ट्रेन हुए थे. आगे दूसरा आया. टारगेट 10 हुआ है सर. अभी टारगेट 10 हुआ. एंक्लोजर सेम ही है. 7 इट हैज हिट द टारगेट. हाँ हाँ. आ गया सर. मरकज सुभान अल्लाह भावलपुर ये इंटरनेशनल बाउंड्री से 100 किलोमीटर दूर है. जैश-ए मोहम्मद का मुख्यालय था. यहां पर रिक्रूटमेंट, ट्रेनिंग व इंडॉक्ट्रिनेशन का केंद्र भी था. शीर्ष आतंकी अक्सर यहां आते थे. मैं आप सबको बताना चाहती हूं कि किसी भी सैन्य ठिकाने का निशाना नहीं बनाया गया और अभी तक किसी तरह की नागरिक क्षति की रिपोर्ट नहीं है. धन्यवाद. जय